ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪವನ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಷ್ಯನ್ ಬ್ರ್ಯಾಂಡು Metacushion-02 ಅನ್ನೋ ಸೀರೀಸ್ ಶೂನ ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡೋಕೆ ಹೋಗಬೇಡಿ. ಅಂಡ್ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅಂಡ್ ನಿಮಗೆ ಈ ಶೂ ಇಷ್ಟ ಆಯಿತು ಅಂಡ್ ನೀವು ಬೈ ಮಾಡಬೇಕಂದ್ರೆ ಈ ಶೂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಕ್ಲಿಕ್ ಮಾಡಿಕೊಂಡು ನೀವು ಬೈ ಕೂಡ ಮಾಡ್ಬೋದು. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಫ್ರೆಂಡ್ಸ್ ನೋಡಬಹುದು, ಇಲ್ಲಿ ಇದಾವ ಶೂ. ಸೊ ಈ ಶೂನ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಈ ಶೂದು ಅನ್ಬಾಕ್ಸಿಂಗ್ ನೋಡ್ಕೊಂಡ್ಬಿಡಿ, ಆಮೇಲೆ ಈ ಶೂನ ನಾನು ರಿವ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡಬಹುದು, ಈ ತರ ಸಿಗುತ್ತೆ ನಿಮಗೆ ಶೂ. ನೋಡಬಹುದು, ಈ ತರ ಇರುತ್ತೆ ಈ ಶೂದು ಬಾಕ್ಸ್. ಒಳಗಡೆ ಓಪನ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಶೂ ಸಿಗ್ತಾವೆ. ಎಸ್ ಫ್ರೆಂಡ್ಸ್ ನೋಡಬಹುದು, ಇಲ್ಲಿ ಇದಾವೆ ಶೂಸ್. ಈಗ ನಾನು ತರಿಸಿರೋದು ಇಲ್ಲಿ ವೈಟ್ ಮಿಂಟ್ ಬ್ಲೆಂಡ್ ಕಲರ್ ಇರೋ ಶೂ. ಸೊ ನಿಮಗೆ ಈ ಕೆಟಗರಿಯಲ್ಲಿ ಡಿಫ್ರೆಂಟ್ ಕಲರ್ಸ್ ಎಲ್ಲ ಅವೈಲೇಬಲ್ ಇದಾವೆ. ಸೊ ನಿಮ್ಗೆ ಯಾರು ಇಷ್ಟನೋ, ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಆ ಶೂನ ನೀವು ಬೈ ಮಾಡಬಹುದು. ಎಸ್ ಫ್ರೆಂಡ್ಸ್, ಇದು Metacushion-02 ಸೀರೀಸ್ ಶೂ. ನಾನು ತರಿಸಿರೋ ಶೂ ಯಾವ ಕಲರ್ ಇದೆ ಅಂದ್ರೆ ಲೈಟ್ ಗ್ರೀನ್ ಅನ್ಬೋದು, ಆ ಕಲರ್ ಇದೆ. ಸೊ ಇದಕ್ಕೆ ಅವರು ಮಿಂಟ್ ಕಲರ್ ಅಂತ ಕೊಟ್ಟಿದ್ದಾರೆ ಕೆಟಗರಿಯಲ್ಲಿ. ನೋಡಬಹುದು, ಇಲ್ಲಿ ಡಾಮಿನೇಟಿಂಗ್ ಕಲರ್ ಲೈಟ್ ಗ್ರೀನ್, ಬ್ಲೂ ಮತ್ತೆ ಗ್ರೀನ್ ಮಿಕ್ಸ್ ಮಾಡಿರೋ ಕಲರ್ ಕಾಂಬಿನೇಷನ್ ಸಿಗುತ್ತೆ ಇಲ್ಲಿ ಸ್ಟ್ರೈಪ್. ಆಮೇಲೆ ಹಿಂದ್ಗಡೆ ನಿಮಗೆ ಲೈಟ್ ಬ್ಲೂ ಕಲರ್ ಸಿಗುತ್ತೆ. ಅಂಡ್ ಆಮೇಲೆ ನಿಮ್ಗೆ ಇಲ್ಲಿ ಶೂ ಲೇಸ್ ವೈಟ್ ಕಲರ್ ಕೊಟ್ಟಿದ್ದಾರೆ. ಆಮೇಲೆ ಸೋಲ್ ಅಲ್ಲಿ ನಿಮ್ಗೆ ಇಲ್ಲಿ ಈ ಸೈಡ್ ಸೋಲ್ ನಿಮ್ಗೆ ವೈಟ್ ಕಲರ್ ಸಿಗುತ್ತೆ. ಕೆಳಗಡೆ ನಿಮ್ಗೆ ಗ್ರಿಪ್ ಅಲ್ಲಿ ನಿಮ್ಗೆ ಬ್ಲೂ ಮತ್ತೆ ಗ್ರೇ ಶೇಡ್ ಅಲ್ಲಿ ಇರೋ ಕಲರ್ ಅಲ್ಲಿ ನಿಮ್ಗೆ ಗ್ರಿಪ್ ಸಿಗುತ್ತೆ. ನೋಡಬಹುದು, ಗ್ರಿಪ್ ಮಾತ್ರ ಪರ್ಫೆಕ್ಟ್ ಆಗಿದೆ ಈ ಶೂಸ್ ಅಲ್ಲಿ. ಅಂಡ್ ಈ ಶೂದ ಯೂನಿಕ್ನೆಸ್ ಏನಂತಂದ್ರೆ, ಈ ಶೂದಲ್ಲಿ ನೋಡಬಹುದು, ಇಲ್ಲಿ ಗ್ಯಾಪ್ ಕಾಣುತ್ತಲ್ಲ, ಇದು ಈ ಶೂದ ಯೂನಿಕ್ನೆಸ್. ಸೊ ಇದು ಬೇರೆ ಎಲ್ಲ ಕೆಟಗರಿಗೆ ಸೇರುವ ಶೂಗಿಂತ ಇದು ಸ್ಟ್ಯಾಂಡ್ ಔಟ್ ಆಗುತ್ತೆ. ಈ ಶೂಸ್ ನಿಮ್ಗೆ ಸೈಜ್ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ, ಇಲ್ಲಿ ಲೇಸ್ ಒಳಗಡೆ ಇಲ್ಲಿ ನಿಮ್ಗೆ ಈ ಶೂಸ್ ಸೈಜ್ ಗೊತ್ತಾಗುತ್ತೆ. ಸೊ ನಾನು ತರಿಸಿರೋದು 9UK ಸೈಜ್. ಸೊ ನನಗೆ ಇಲ್ಲಿ 9UK ಅಂತ ಬರ್ದಿದ್ದಾರೆ. ಮೇಂಟೈನ್ ಮಾಡೋದು ಈಸಿ. ಲೈಕ್ ಏನಾದ್ರು ಗಲೀಜ್ ಆದ್ರೆ ಇದನ್ನ ವಾಶ್ ಮಾಡಿದ್ರೆ ಆ ಗಲೀಜ್ ಬೇಗನೆ ಹೋಗುತ್ತೆ. ಸೊ ಇದು ಅಡ್ವಾಂಟೇಜ್. ಅಂಡ್ ಇದ್ರದ್ದು ಸೋಲ್ ಮಟೀರಿಯಲ್ ಯಾವ್ದಂದ್ರೆ ಪೈಲಾನ್ ಮಟೀರಿಯಲ್. ಇದರಲ್ಲಿ ಔಟರ್ ಸೋಲ್ ಚಿಕ್ಕಿರೋದಕ್ಕೆ ನಿಮಗೆ ಹೈಟ್ ಸ್ವಲ್ಪ ಎನ್ಹಾನ್ಸ್ ಆಗಿದೆ ಅನ್ಸುತ್ತೆ ಹಾಕೊಂಡಾಗ. ಅಂಡ್ ಇದ್ರದ್ದು ಇನ್ನರ್ ಸೋಲ್ ನಲ್ಲಿ ಆರ್ಥೋಪೆಡಿಕ್ ಮೆಮೊರಿ ಫೋಮ್ ಯೂಸ್ ಮಾಡಿದ್ದಾರೆ, ಸೊ ದಟ್ ಇದು ಒಳಗಡೆಯಿಂದ ಫುಲ್ ಕಂಫರ್ಟಬಲ್ ಆಗಿ ಅನ್ಸುತ್ತೆ. ಸೊ ಇದು ಮೇಜರ್ ಅಡ್ವಾಂಟೇಜ್ ಈ ಶೂದು. ಅಂಡ್ ಔಟರ್ ಸೋಲ್ಗೆ ಆಂಟಿ ಸ್ಕಿಡ್ ವಿತ್ ಪರ್ಫೆಕ್ಟ್ ಗ್ರಿಪ್ ಕೂಡ ಕೊಟ್ಟಿದ್ದಾರೆ ಈ ಶೂನಲ್ಲಿ. ಅಂಡ್ ಈ ಶೂನಲ್ಲಿ ಮೆಗಾ ಪಿಲ್ಲೋ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಏಷ್ಯನ್ ಬ್ರ್ಯಾಂಡಿಂಗ್ ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ, ಇಲ್ಲಿ ಅಪ್ಪರ್ ಲೇಸ್ ಹತ್ರ ಸಿಗುತ್ತೆ ನಿಮಗೆ ಏಷ್ಯನ್ ಬ್ರ್ಯಾಂಡಿಂಗು. ಆಮೇಲೆ ಇಲ್ಲಿ ಸೈಡ್ ವೈಸ್ ನಿಮಗೆ ಲೋಗೋ ಮಾತ್ರ ಸಿಗುತ್ತೆ, ಬ್ರ್ಯಾಂಡ್ ನೇಮ್ ಎಲ್ಲೂ ಕಾಣಲ್ಲ. ಆಮೇಲೆ ಒಳಗಡೆ ನಿಮಗೆ ಏಷ್ಯನ್ ಮೆಮೊರಿ ಫೋಮ್ ಥೆರಪಿ ಅಂತ ಬರೆದಿದ್ದಾರೆ. ಆಮೇಲೆ ಇಲ್ಲಿ ಹೇಳಿದ್ನಲ್ಲ ಶೂ ಸೈಜ್ ಮೆನ್ಷನ್ ಮಾಡಿರ್ತಾರೆ ಅಂತ, ಅಲ್ಲೇ ನಿಮಗೆ ಏಷ್ಯನ್ ಅಂತ ಬ್ರ್ಯಾಂಡ್ ನೇಮು ಮೆನ್ಷನ್ ಮಾಡಿರ್ತಾರೆ. ನಾ ಹೇಳಿದ್ನಲ್ಲ ಏನು ಯೂನಿಕ್ ಆಗಿದೆ ಈ ಶೂನಲ್ಲಿ ಅಂತಂದ್ರೆ, ಇದು ಇಲ್ಲಿ ನೋಡ್ಬೋದು ನೀವು, ಇಲ್ಲಿದೆ ಅಲ್ಲ, ಇದು ಯೂನಿಕ್ ಆಗಿದೆ ಈ ಶೂನಲ್ಲಿ. ಸೊ ಹಂಗಾಗಿ ಇದು ಬೇರೆ ಕೆಟಗರಿ ಶೂಕ್ಕಿಂತ ಇದು ಸ್ಟ್ಯಾಂಡ್ ಔಟ್ ಆಗುತ್ತೆ. ಅಂಡ್ ಇದ್ರದ್ದು ಅಪ್ಪರ್ ಬಾಡಿ ನೆಟೆಡ್ ಫ್ಯಾಬ್ರಿಕ್ ಇಂದ ಮಾಡಿದ್ದಾರೆ. ಇದು ಈ ಶೂದು ಗ್ರಿಪ್ಪಿಂಗ್ ನೋಡ್ಬೋದು ಸೋಲಲ್ಲಿ ಯಾವ ಥರ ಇದೆ ಅಂತ. ಅಂಡ್ ಈ ಶೂ ಒಳಗಡೆಯಿಂದ ನಿಮಗೆ ಫುಲ್ ಸ್ಮೂತ್ ಅನ್ಸುತ್ತೆ, ಯಾಕಂದ್ರೆ ಒಳಗಡೆ ಮೇ ಬಿ ಸ್ಪಾಂಜ್ ಮಟೀರಿಯಲ್ ಯೂಸ್ ಮಾಡಿರ್ಬೋದು. ಸೊ ಹಂಗಾಗಿ ನಿಮಗೆ ಇಲ್ಲಿ ಸ್ಮೂತ್ ಇದೆ, ಫುಲ್ ಸ್ಮೂತ್ ಆಗಿದೆ. ನನಗೆ ಈ ಶೂಸ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇಷ್ಟ ಆಯ್ತು ಅಂದ್ರೆ, ಇದು ಇನ್ನರ್ ಬಾಡಿ ನೋಡ್ಬೋದು. ಇದು ಇನ್ನರ್ ಬಾಡಿ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಬಹಳ ಸ್ಮೂತ್ ಆಗಿದೆ ಅಂತ. ಸೊ ಇದು ನನಗೆ ಪರ್ಸನಲಿ ಇಷ್ಟ ಆಯ್ತು. ಎಸ್ ಫ್ರೆಂಡ್ಸ್, ಇದಿಷ್ಟು ಈ ಶೂದು ಓವರ್ ವ್ಯೂ. ನಿಮಗೆ ಈ ಶೂ ಇಷ್ಟ ಆಯಿತು ಅಂಡ್ ನೀವು ಬೈ ಮಾಡ್ಬೇಕಂದ್ರೆ ಈ ಶೂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಂಡ್ ನಿಮಗೆ ಈ ಶೂನ ನೀವು ಏಷ್ಯನ್ ವೆಬ್ಸೈಟ್ ಅಲ್ಲಿ ಬೈ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ನಾನು ಕೂಪನ್ ಕೋಡ್ ಯೂಸ್ ಮಾಡ್ಬೋದು. ದಿ ಮಾಡರ್ನ್ ಮಾರ್ಕ್ 15 ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಈ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 15% ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಅವಾಗ ಏಷ್ಯನ್ ವೆಬ್ಸೈಟ್ ಅಲ್ಲಿ ಮಾತ್ರ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ
ನಿಮಗೆ ಬೈ ಮಾಡಬೇಕು ಅಂತ ಅಂದ್ರೆ ನೀವು ಏಷ್ಯನ್ ವೆಬ್ಸೈಟ್ ಅಲ್ಲಾದ್ರೂ ಬೈ ಮಾಡ್ಬೋದು, ಇಲ್ಲ ಅಮೆಝಾನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದ್ರ ಮುಖಾಂತರ ಆದ್ರೂ ನೀವು ಬೈ ಮಾಡ್ಬೋದು. ಎಸ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.